ಸ್ನೇಹಿತರೆ, ಇವತ್ತು ನಾವು ಬಚತ್ ಆ್ಯಪ್ನಲ್ಲಿ ಸೇವಿಂಗ್ಸ್ ಮಾಡಿರುವಂಥ ಹಣವನ್ನು ಯಾವ ರೀತಿ ನಾವು ವಿಡ್ರಾ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಬಚತ್ ಆ್ಯಪ್ನಲ್ಲಿ ನೀವು ಡೈಲಿ ಸೇವಿಂಗ್ಸ್ ಇರ್ಬೋದು ಅಥವಾ ಒನ್ ಟೈಮ್ ಸೇವಿಂಗ್ಸ್ ಇರ್ಬೋದು. ನೀವು ಸೇವಿಂಗ್ಸ್ ಮಾಡಿದರೆ ಆ ಒಂದು ಆ್ಯಪ್ನಿಂದ ಹಣವನ್ನು ನಾವು ಯಾವ ರೀತಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಈಗ ನಾವು ಬಚತ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಪ್ರೋಸೆಸ್ ಇದೆ ಅಂತ. ಬಚತ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಓಪನ್ ಮಾಡಿದ ತಕ್ಷಣದಲ್ಲಿ ಮೇಲ್ಗಡೆ ನಾವು ಸೇವಿಂಗ್ಸ್ ಮಾಡಿರುವಂಥ ಬ್ಯಾಲೆನ್ಸ್ ಇಲ್ಲಿ ತೋರಿಸುತ್ತೆ, ನೋಡ್ಬೋದು ಕರೆಂಟ್ ಬ್ಯಾಲೆನ್ಸ್ ಅಂತ. ಈ ಒಂದು ಬ್ಯಾಲೆನ್ಸನ್ನು ನಾವು ವಿಡ್ರಾ ಮಾಡಬೇಕು ಅಂದರೆ ಕೆಳಗಡೆ ವಿಡ್ರಾ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ನಾವು ವಿಡ್ರಾ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅಮೌಂಟನ್ನು ಹಾಕಬೇಕಾಗುತ್ತೆ. ಎಷ್ಟು ಅಮೌಂಟನ್ನು ನಾವು ವಿಡ್ರಾ ಮಾಡ್ತಾ ಇದ್ದೀವಿ, ಸಂಪೂರ್ಣವಾದಂಥ ಅಮೌಂಟ್ ಹಾಕಿದರೆ ಇಲ್ಲಿ ತೊಗೊಳ್ತಾ ಇಲ್ಲ. ಯಾಕೆಂದರೆ ಕೆಲವು ಅಮೌಂಟ್ ಅನ್ನೋದು ಹೋಲ್ಡ್ನಲ್ಲಿ ಇದೆ ಸ್ನೇಹಿತರೆ. ಅದು 2 ರಿಂದ 3 ದಿನ ಬಿಟ್ಟು ಅಥವಾ 24 hours 48 hours ಬಿಟ್ಟು ನಾವು ವಿಡ್ರಾ ಮಾಡ್ಕೋಬೋದು. ಈಗ ಎಷ್ಟು ಅವೈಲೇಬಲ್ ಇದೆ ಅದನ್ನು ಮಾತ್ರ ನಾನು ವಿಡ್ರಾ ಮಾಡ್ತೀನಿ. 140 rupees ಅವೈಲೇಬಲ್ ಇದೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡ್ಬೋದು ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದೆ. ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ನಾನು ಅಕೌಂಟ್ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಲಿಂಕ್ ಆಗಿರುವಂಥ ಅಕೌಂಟು. ನಂತರದಲ್ಲಿ ಪ್ರೊಸೀಡ್ ಟು ವಿಡ್ರಾ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡ್ಬೋದು ಎಷ್ಟು ಸಮಯಕ್ಕೆ ಇದು ವಿಡ್ರಾ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ಪ್ರೊಸೀಡ್ ಅಂತ ಮತ್ತೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ OTP ಬರುತ್ತೆ ಸ್ನೇಹಿತರೆ. OTPನ ಇಲ್ಲಿ ಹಾಕಿಬಿಟ್ಟು ನಾವು ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೋಬೇಕು. ವೆರಿಫೈ ಮಾಡಿದ ತಕ್ಷಣದಲ್ಲಿ ನಮ್ಮ ವಿಡ್ರಾ ಒಂದು ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ವಿಡ್ರಾ ಇನಿಷಿಯೇಟೆಡ್ ಅಂತ ಬಂತು. ನಮ್ಮ ಒಂದು ಮನಿ ರಿಸೀವ್ಡ್ ಅಂತ ಇಲ್ಲಿ ಬರ್ತಾ ಇದೆ, ಅಂದರೆ ಪ್ರೊಸೆಸಿಂಗ್ನಲ್ಲಿ ಇದೆ ಸ್ನೇಹಿತರೆ. ಅದು ಸ್ವಲ್ಪ ಸಮಯದ ನಂತರ ಪ್ರೊಸೆಸ್ ಆಗುತ್ತೆ. ಆದ ನಂತರದಲ್ಲಿ ಹಣ ಅನ್ನೋದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಸಕ್ಸಸ್ಫುಲ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಮನಿ ರಿಸೀವ್ಡ್ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆದ ನಂತರದಲ್ಲಿ ನಮ್ಮ ಹಣ ಅನ್ನೋದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ರೀತಿ ನಾವು ಬಚತ್ ಆ್ಯಪ್ನಲ್ಲಿ ಹಣವನ್ನು ವಿಡ್ರಾ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.